ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಸೊ ಈ ಅಧಿಸೂಚನೆಯಲ್ಲಿ ಹೇಳಿರೋ ಪ್ರಕಾರ ಡೀಟೇಲ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಕೆಸೆಟ್ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕಬೇಕು. ನೀವು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ 10 ಆಗಸ್ಟ್ 2026 ಅಂದರೆ ನಿನ್ನೆ ಅಂತೇಳಿ ಕೊಟ್ಟಿದ್ದರು. ಸೊ ಹಾಗೆಯೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 5 ಸೆಪ್ಟೆಂಬರ್ 2026 ಆಗಿರತಕ್ಕಂಥದ್ದು. ಸೊ ಹಾಗೆಯೇ ನೀವು ಅರ್ಜಿ ಶುಲ್ಕವನ್ನು ಕೂಡ ಪಾವತಿಯನ್ನು ಮಾಡಬೇಕು. ಅರ್ಜಿ ಶುಲ್ಕ ಪಾವತಿಗೆ 6 ಸೆಪ್ಟೆಂಬರ್ 2026 ಕೊನೆಯ ದಿನಾಂಕ. ಇದು ನೋಟಿಫಿಕೇಷನ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ವಿಸ್ತೃತವಾದಂತಹ ಮಾಹಿತಿಯನ್ನು ತಿಳಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನೀವು ಯಾವ ಥರ ಈ ಕೆಸೆಟ್ ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕಬೇಕು, ಎಲ್ಲ ಪ್ರೊಸೀಜರನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ಇದರಿಂದ ಇನ್ ಕೇಸ್ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದರೂ ಕೂಡ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತದಲ್ಲಿ ತುಂಬ ಸಮಸ್ಯೆ ತಲೆದೋರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕ್ವಾಲಿಫಿಕೇಷನ್ ರದ್ದಾಗುವಂಥ ಸಾಧ್ಯತೆ ಕೂಡ ಇದೆ. ನೀವು ಅಪ್ಲಿಕೇಶನಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿರ್ತೀರಿ ಅದೇ ನಿಮಗೆ ನೆಕ್ಸ್ಟಿಗೆ ಫೈನಲ್ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ಮಿಸ್ಟೇಕ್ಗಳನ್ನು ಮಾಡಬೇಡಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೀವು ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಹೇಳ್ತಾ ನೋಡಿ. ಫಸ್ಟಿಗೆ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲವನ್ನು ಕೂಡ ನಿಮ್ಮ ಹತ್ತಿರದಲ್ಲಿ ಇಟ್ಕೊಳ್ಳಿ. ಅದು SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಸ್ನಾತಕೋತ್ತರ ಪದವಿಗೆ ಸಂಬಂಧಪಟ್ಟಂಥ ಅಂಕಪಟ್ಟಿ ಕಾನ್ವೊಕೇಷನ್ ಸರ್ಟಿಫಿಕೇಟನ್ನು ನೀವು ನಿಮ್ಮ ಹತ್ತಿರ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಹಾಗೆಯೇ ಆದಾಯ ಪ್ರಮಾಣ ಪತ್ರ ಅಥವಾ OBC ವರ್ಗದ ಅಭ್ಯರ್ಥಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಟ್ಟಿಗೆ ಬರ್ತದೆ. ವಿಕಲಚೇತನ ಅಭ್ಯರ್ಥಿಗಳು ನಿಮ್ಮ UDID ಕಾರ್ಡನ್ನು ಕೂಡ ಹತ್ತಿರದಲ್ಲಿ ಇಟ್ಕೊಳ್ಳಿ. ನಿಮಗೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಇವೆಲ್ಲ ಕೂಡ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ಆಗಿರ್ತವೆ. ನೋಡಿ, ಇನ್ ಕೇಸ್ ನೀವು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನೇ ಆದಷ್ಟು ಪ್ರಿಫರ್ ಮಾಡಿ, ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡಿ. ಸೊ ಆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ, ಅಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ 3 ಡಾಟ್ಸ್ಗಳು ಕಾಣ್ತವೆ ನಿಮಗೆ. ಸೊ ಅದರಲ್ಲಿ ಡೆಸ್ಕ್ಟಾಪ್ ಸೈಟ್ ಮೋಡನ್ನು ಎನೇಬಲ್ ಮಾಡಿಕೊಂಡು ಆನಂತರ ನೀವು ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಜಸ್ಟ್ ಗೂಗಲಲ್ಲಿ KE ಅಂತೇಳಿ ಟೈಪ್ ಮಾಡಿದ್ರೆ ಬರುವಂಥ ಫಸ್ಟ್ ಲಿಂಕನ್ನು ಓಪನ್ ಮಾಡಿ. ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ ನಿಮಗೆ. ಇಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪೇಜ್ ಓಪನ್ ಆಗಿದೆ. ಸೊ ಇದರಲ್ಲಿ ಫಸ್ಟಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ನೀವು ಯೂಸರ್ ID ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ನಿಮ್ಮ SLCಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಹಾಕಲಿಕ್ಕೆ ಇದೆ. ಇಲ್ಲಿ ಕೇಳಿದರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವಂಥ SLC ಪರೀಕ್ಷೆಯನ್ನು ತೇರ್ಗಡೆ ಆಗಿದ್ದೀರಾ ಅಂತ ಕೇಳಿ. ಸೊ ನೀವು ಇನ್ ಕೇಸ್ ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಸ್ಟಡಿ ಮಾಡಿದರೆ ನೀವು ಎಸ್ ಅಂತೇಳಿ ಹೌದು ಅಂತೇಳಿ ಕ್ಲಿಕ್ ಮಾಡಬೇಕು. ಅಥವಾ ಅದರ್ ದೆನ್ ಕರ್ನಾಟಕ ಸ್ಟೇಟ್ ಬೋರ್ಡ್, ಅದು ಔಟ್ಸೈಡ್ ಸ್ಟೇಟ್ ಆಗಿರ್ಬೋದು, ಬೇರೆ ರಾಜ್ಯಗಳು ಆಗಿರ್ಬೋದು, ಅಥವಾ CBSE ಆಗಿರ್ಬೋದು, ICSE ಆಗಿರ್ಬೋದು. ಸೊ ಇಂಥ ಬೋರ್ಡಲ್ಲಿ ನೀವು 10th ಕಂಪ್ಲೀಟ್ ಮಾಡಿದರೆ ಇಲ್ಲ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸೊ ಇನ್ ಕೇಸ್ ಸ್ಟೇಟ್ ಬೋರ್ಡ್ ಆಗಿದ್ದರೆ ನೀವು SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಇಲ್ಲಿ ರೈಟ್ ಕಾರ್ನರಲ್ಲಿ ವೆರಿಫೈ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, SLC ಡೀಟೇಲ್ಸ್ ಎಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತೇಳಿ ಬರುತ್ತೆ. ಸೊ ಇಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಕೂಡ ಆಟೋಮೆಟಿಕಲಿ ಇಲ್ಲಿ ಬರುತ್ತೆ. ಸೊ ಅದನ್ನು ಎಲ್ಲವನ್ನು ಕೂಡ ನೋಡ್ಕೊಳ್ಳಿ. ಆನಂತರ ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ OTP ಮುಖಾಂತರ ನೀವು ನಿಮ್ಮ ರಿಜಿಸ್ಟ್ರೇಷನ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ಸ್ಟೆಪ್ ಸ್ವಲ್ಪ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳ್ಬೋದು. ಸೊ ಈ ಥರ ಒಂದು ಪೇಜ್ ಓಪನ್ ಆಯ್ತು ನೋಡಿ. ಸೊ ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬ್ಲೂ ಟಿಕ್ ಬರುತ್ತೆ. ಆನಂತರ ಇಲ್ಲಿ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಆಧಾರ್ ಸಂಖ್ಯೆಯನ್ನು ನೀವು ಎಂಟರ್ ಮಾಡಬೇಕು. ನಿಮ್ಮ ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ಎಂಟರ್ ಮಾಡಿ. ಆನಂತರ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಕನ್ಸೆಂಟ್, ಅದಕ್ಕೆ ಕನ್ಸೆಂಟಿಗೆ ಟಿಕ್ ಕೊಡಿ. ಆನಂತರ ಇಲ್ಲಿ ಕೆಳಗಡೆ OTP ಅನ್ನುವಂಥ ಒಂದು ಆಪ್ಷನ್ ಇದೆ.
ಸೊ OTP ಆಪ್ಷನನ್ನು ಕ್ಲಿಕ್ ಮಾಡಿ ಕೆಳಗಡೆ OTP ಪಡೆಯಿರಿ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಸೊ ಇಷ್ಟಾದ ನಂತರ ನಿಮ್ಮ ಆಧಾರ್ ಡಾಟಾಬೇಸಲ್ಲಿ ಯಾವ ರೀತಿ ಹೆಸರು ಇದೆ ಆಧಾರ್ ಕಾರ್ಡಲ್ಲಿ ಇರುವ ರೀತಿಯಲ್ಲಿ ಆಟೋಮೆಟಿಕಲಿ ನಿಮ್ಮ ಹೆಸರು ಇಲ್ಲಿ ಫೆಚ್ ಆಗುತ್ತೆ. ಹಾಗೆಯೇ ಅದನ್ನು ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಕೆಳಗಡೆ ನಿಮ್ಮ ವಿದ್ಯಾರ್ಹತೆ ಅಂತೇಳಿ ಕೇಳಿದ್ದಾರೆ, ಯುವರ್ ಕ್ವಾಲಿಫಿಕೇಷನ್. ಸೊ ಇಲ್ಲಿ ಜಸ್ಟ್ ಇರ್ತಕ್ಕಂಥದ್ದು PG ಡಿಗ್ರಿ ಮಾತ್ರ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ರಾಷ್ಟ್ರೀಯತೆ ಇಂಡಿಯನ್. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಇಮೇಲ್ ID, ಇಲ್ಲಿ ಒಂದು ವ್ಯಾಲಿಡ್ ಇಮೇಲ್ IDಯನ್ನು ನೀವು ಎಂಟರ್ ಮಾಡಬೇಕು. ಹಾಗೆಯೇ ಇಲ್ಲಿ ಅದರ ಎದುರುಗಡೆ ಸೆಂಡ್ OTP ಅನ್ನೋಂಥ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ಗೆ OTP ಬರುತ್ತೆ. ಅದೇ ರೀತಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಹಾಗೆಯೇ ಇಲ್ಲಿ ಸೆಂಡ್ OTP ಆಪ್ಷನನ್ನು ಎಂಟರ್ ಮಾಡಬೇಕು. ಆನಂತರ ಇಲ್ಲಿ ನಿಮ್ಮ ಮೊಬೈಲ್ಗೆ ಬಂದಂಥ OTPಯನ್ನು ಹಾಕಿ ವೆರಿಫಿಕೇಷನ್ ಮಾಡಬೇಕು. ಆನಂತರ ಇಲ್ಲಿ ನೋಡಿ, ಇಲ್ಲಿ ಕನಿಷ್ಠ 8 ಕ್ಯಾರೆಕ್ಟರ್ಗಳ ಒಂದು ಪಾಸ್ವರ್ಡ್ ಕಾಂಬಿನೇಷನನ್ನು ನೀವು ರಚಿಸಬೇಕು. ಸೊ ಈ ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ಆಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಹಾಗೆಯೇ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತಕ್ಕಂಥ ಒಂದು ಸ್ಪೆಷಲ್ ಪಾಸ್ವರ್ಡ್ ಕಾಂಬಿನೇಷನನ್ನು ನೀವು ಕ್ರಿಯೇಟ್ ಮಾಡಬೇಕು. ಸೊ ಪಾಸ್ವರ್ಡನ್ನು 2 ಸಲ ಹಾಕಿ ಕನ್ಫರ್ಮ್ ಮಾಡಬೇಕು. ಆನಂತರ ಇಲ್ಲಿ ಕೆಳಗಡೆ ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಆ್ಯಂಡ್ ಕ್ಯಾಂಡಿಡೇಟ್ಸ್ ಸಿಗ್ನೇಚರ್, ಹಾಗೆಯೇ ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಈ ಮೂರನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕಿದೆ. ಸೊ ಈ ಫಾರ್ಮ್ಯಾಟ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಫೋಟೋ, ಸಿಗ್ನೇಚರ್ ಆ್ಯಂಡ್ ಯುವರ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್. ಸೊ ಈ ಎಲ್ಲ ಇಮೇಜ್ಗಳು JPEG ಫಾರ್ಮ್ಯಾಟಲ್ಲಿ ಇರಬೇಕು. ಹಾಗೆಯೇ ಬಿಲೋ 50 KB ಸೈಜಲ್ಲಿ ಇರಬೇಕು. ಸೊ ಈ ರೀತಿ ನೀವು ಎಲ್ಲ ಫೈಲನ್ನು ಸೆಟ್ ಮಾಡಿಕೊಂಡು ಒಂದು ಫೋಲ್ಡರಲ್ಲಿ ಸೇವ್ ಮಾಡಿ ಇಟ್ಕೊಂಡು, ಸೊ ಆನಂತರ ನೀವು ಅದನ್ನು ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮ್ಮ ಫೋಟೋವನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಥಂಬ್ ಇಂಪ್ರೆಷನನ್ನು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಒಂದು ಕ್ಯಾಪ್ಚಾ ಕೋಡನ್ನು ಕೊಟ್ಟಿದ್ದಾರೆ, ಆ ಕ್ಯಾಪ್ಚಾ ಕೋಡನ್ನು ಅಲ್ಲಿರುವ ರೀತಿಯಲ್ಲೇ ನೀವು ಎಂಟರ್ ಮಾಡಬೇಕು. ಆನಂತರ ಇಲ್ಲಿ ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ನೀವು ರಿಜಿಸ್ಟರ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ರಿಜಿಸ್ಟ್ರೇಷನ್ ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಗ್ತದೆ. ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅನ್ನುವಂಥ ಒಂದು ಪೇಜ್ ಬಂದಿದೆ. ಸೊ ಇಲ್ಲಿ ನಿಮ್ಮ KSET ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗಿದೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ತವೆ. ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಇಮೇಲ್ ID ಎಲ್ಲವೂ ಕೂಡ ಇದೆ. ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೆಗೊಳ್ಳಿ ಅಥವಾ ಈ ಅಪ್ಲಿಕೇಶನ್ ನಂಬರನ್ನು ನೀವು ಬರ್ಕೊಳ್ಳಿ. ಸೊ ಹಾಗೆಯೇ ಈ ಅಪ್ಲಿಕೇಶನ್ ನಂಬರ್ ನಿಮ್ಮ ಇಮೇಲ್ಗೆ ಹಾಗೆಯೇ ನಿಮ್ಮ ವಾಟ್ಸಪ್ಪಿಗೆ ಅಪ್ಲಿಕೇಶನ್ ನಂಬರ್ ಬಂದಿರ್ತದೆ. ಸೊ ಹಾಗಾಗಿ ಅದನ್ನು ಕೂಡ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಇಲ್ಲಿ ಗೋ ಟು ಹೋಮ್ ಪೇಜ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಫರ್ದರ್ ನೋಡಿ, ಇಲ್ಲಿ ಲಾಗಿನ್ ಪೇಜಿಗೆ ಈ ಪೇಜ್ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನೀವೇನು ಮಾಡಬೇಕು, ನೆಕ್ಸ್ಟ್ ನೀವು ಲಾಗಿನ್ ಆಗಬೇಕು. ಸೊ ಇಲ್ಲಿ ನೀವು ಏನು ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಿ ಅದನ್ನು ಹಾಕಿ ನೀವು ರಿಜಿಸ್ಟ್ರೇಷನ್ ಆಗಬೇಕು. ಹಾಗೆಯೇ ಪಾಸ್ವರ್ಡನ್ನು ಹಾಕಬೇಕು, ಅಥವಾ ಇಮೇಲನ್ನು ಹಾಕಿ ಪಾಸ್ವರ್ಡನ್ನು ಹಾಕ್ಬೋದು, ಅಥವಾ ಅಪ್ಲಿಕೇಶನ್ ನಂಬರನ್ನು ಹಾಕಿ ಪಾಸ್ವರ್ಡನ್ನು ಕೂಡ ಹಾಕ್ಬೋದು. ಸೊ ಈ 3 ವಿಧಾನದ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ನಿಮ್ಮ ಮೊಬೈಲಿಗೆ ಬಂದಂತಹ OTPಯನ್ನು ಎಂಟರ್ ಮಾಡಿ. ಸೊ ಇಲ್ಲಿ ವೆರಿಫೈ OTP ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಡನ್ ಅಂತೇಳಿ ಬಂದಿದೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲವೂ ಕೂಡ ಆಟೋಮೆಟಿಕಲಿ ಬಂದಿರುತ್ತೆ ಪ್ರೀವಿಯಸ್ ಸ್ಟೆಪ್ಪಿಂದ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಫುಲ್ ಅಡ್ರೆಸ್, ಆಧಾರ್ ಕಾರ್ಡಲ್ಲಿ ಇರುವ ರೀತಿಯಲ್ಲಿ ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ನಿಮ್ಮ ಪಿನ್ ಕೋಡನ್ನು ಟೈಪ್ ಮಾಡಿ. ನಿಮ್ಮ ಸ್ಟೇಟ್ ಕರ್ನಾಟಕ ಆಗಿದ್ದರೆ ಕರ್ನಾಟಕ, ಅದರ್ ದೆನ್ ಕರ್ನಾಟಕ ಆಗಿದ್ದರೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನಿಮ್ಮ ಜಿಲ್ಲೆ ಹಾಗೆಯೇ ನಿಮ್ಮ ತಾಲೂಕು ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ರಾಷ್ಟ್ರೀಯತೆ ಇಂಡಿಯನ್ ಇದೆ, ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಇಲ್ಲಿ PG ಡಿಗ್ರಿ ಅಂತೇಳಿ ಒಂದೇ ಆಪ್ಷನ್ ಇರುವಂಥದ್ದು, ಅದೇ ಸೆಲೆಕ್ಟ್ ಆಗಿದೆ. ಹಾಗೆಯೇ ನಿಮ್ಮ ಧರ್ಮ, ನಿಮ್ಮ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಇದೆ ನೋಡ್ಕೊಳ್ಳಿ. ಸೊ ಆನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ವೈವಾಹಿಕ ಸ್ಥಿತಿ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಮ್ಯಾರಿಡ್, ಅನ್ಮ್ಯಾರಿಡ್ ಆ್ಯಂಡ್ ಡೈವರ್ಸ್ಡ್ ಅನ್ನುವಂಥ ಆಪ್ಷನ್ ಇದೆ.
ನಿಮ್ಮ ಮ್ಯಾರಿಟಲ್ ಸ್ಟೇಟಸನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಮ್ಯಾರಿಡ್ ಅಂತ ಮೆನ್ಷನ್ ಮಾಡಿದ್ರೆ ನಿಮ್ಮ ಸಂಗಾತಿ ಹೆಸರನ್ನು ಇಲ್ಲಿ ಎಂಟರ್ ಮಾಡಲಿಕ್ಕಿದೆ, ಅದನ್ನು ಕೂಡ ಎಂಟರ್ ಮಾಡಿ ಆನಂತರ ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತೇಳಿ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಲ್ಲಿ ಸೇವ್ ಇನ್ಫಾರ್ಮೇಷನ್ ಅಂತೇಳಿ ಇಲ್ಲಿ ಇನ್ನೊಂದು ಸಲ ಕನ್ಫರ್ಮೇಷನ್ ಕೇಳುತ್ತೆ. ಇಲ್ಲಿ ಒಂದು ರಿವ್ಯೂ ಆಪ್ಷನ್ ಇದೆ, ಇನ್ನೊಂದು ಎಸ್ ಸೇವ್ ಅಂತ ಆಪ್ಷನ್ ಇದೆ. ಸೊ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ನೀವು ಅದನ್ನು ಇನ್ನೊಂದು ಸಲ ನೀವು ರಿವ್ಯೂ ಮಾಡಬೇಕು ಅಂತೇಳಿದ್ರೆ, ನೋಡಬೇಕು ಅಂತೇಳಿದ್ರೆ ನೀವು ಈ ರಿವ್ಯೂ ಆಪ್ಷನನ್ನು ಕೊಟ್ಟು ಡೀಟೇಲ್ಸ್ಗಳನ್ನು ನೋಡ್ಬೋದು. ಸೊ ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಅಡ್ರೆಸ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು, ಎಸ್ ಸೇವ್. ಸೊ ಇಲ್ಲಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿದೆ. ಸೊ ಆನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಗ್ರೀನ್ ಕಲರ್ ನೆಕ್ಸ್ಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಆನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇನ್ ಕೇಸ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳನ್ನು ಹೊರತುಪಡಿಸಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಕೆಟಗರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು, ಅದು SC ST OBC ಅಂದರೆ ಕೆಟಗರಿ 1 2A 2B 3A 3B ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ನೀವು ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರದ ವಿವರಗಳನ್ನು ಇಲ್ಲಿ ಎಂಟರ್ ಮಾಡಲಿಕ್ಕೆ ಇದೆ, ನಮೂದಿಸಬೇಕು. ಅಭ್ಯರ್ಥಿಗಳು, ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ನೀವು ಪತಿಯ ಹೆಸರಿನೊಂದಿಗೆ ಪಡೆದಂಥ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಬೇಕು. ಸೊ ಇಲ್ಲಿ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ನೋ ಕ್ಲೇಮ್ ಎಸ್ ಜನರಲ್ ಮೆರಿಟ್ ಅನ್ನೋಂಥ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಇದನ್ನು ಫಿಲ್ಅಪ್ ಮಾಡಬೇಕು. ಸೊ ಇಲ್ಲಿ ಕೆಟಗರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಏನು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಅಲ್ಲಿರ್ತಕ್ಕಂಥ RD ನಂಬರ್, ರೆವೆನ್ಯೂ ಡಿವಿಷನ್ ನಂಬರ್ ಏನಿದೆ RD ಇಂದ ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್, ಸೊ ಅದನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಇಲ್ಲಿ ಚೆಕ್ RD ನಂಬರ್ ಅನ್ನೋಂಥ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಇನ್ಕಮ್ ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಜನರಲ್ ಮೆರಿಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಪ್ರಮುಖವಾಗಿ ವಿಕಲಚೇತನ ಅಭ್ಯರ್ಥಿಗಳಿಗೆ, ವಿಕಲಚೇತನ ಅಭ್ಯರ್ಥಿಗಳು ಕೂಡ ನೀವು ನಿಮ್ಮ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಅಂದರೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪ್ರೊಡ್ಯೂಸ್ ಮಾಡಬೇಕು. ಅಂದರೆ ನಿಮಗೆ ಈಗ ಇರ್ತಕ್ಕಂಥದ್ದು UDID ಕಾರ್ಡ್ ಮಾತ್ರ. ಸೊ ನೀವು UDID ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಲಿಕ್ಕಿದೆ. ಒಂದು ವೇಳೆ ನೀವು ವಿಕಲಚೇತನ ಅಭ್ಯರ್ಥಿಯಾಗಿದ್ದರೆ ಹೌದು ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಏನು ಡಿಸೇಬಿಲಿಟಿ ಟೈಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತುಂಬ ವಿಧವಾದ ಡಿಸೇಬಿಲಿಟಿ ಟೈಪ್ ಇದೆ, ಅದನ್ನು ನಿಮ್ಮ UDID ಕಾರ್ಡಲ್ಲಿ ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ UDID ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಲಿಕ್ಕಿದೆ, ಅದನ್ನು ಕೂಡ ಎಂಟರ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ಸೇವ್ PWD ಕ್ಲೇಮ್ ಅಂತೇಳಿ ಗ್ರೀನ್ ಕಲರ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆನಂತರ ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗೆ ಇನ್ ಕೇಸ್ ನೀವು ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗ ಅಭ್ಯರ್ಥಿಗಳಾಗಿದ್ದರೆ ಮಾತ್ರ, ಸೊ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಲಿಕ್ಕಿದೆ. ಆನಂತರ ಸೇವ್ ಟ್ರಾನ್ಸ್ಜೆಂಡರ್ ಕ್ಲೇಮ್ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಆನಂತರ ನೆಕ್ಸ್ಟ್ ಪ್ರೀವಿಯಸ್ ಇಯರ್ KCET ವಿವರಗಳನ್ನು ನಮೂದಿಸಲಿಕ್ಕೆ ಇದೆ. ಸೊ ಇಲ್ಲಿ ಹ್ಯಾವ್ ಯು ಕ್ವಾಲಿಫೈಡ್ ಇನ್ ಎನಿ KCET ಸಬ್ಜೆಕ್ಟ್ ಇನ್ ಪ್ರೀವಿಯಸ್ ಇಯರ್ಸ್ ಅಂತೇಳಿ, ನೀವು ಈ ಹಿಂದೆ ನಡೆದಂಥ ಯಾವುದಾದ್ರೂ KCET ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಅರ್ಹತೆಯನ್ನು ಪಡೆದಿದ್ದೀರಾ ಅಂತೇಳಿ. ಸೊ ಹೌದಾಗಿದ್ದರೆ ಹೌದು ಅಂತೇಳಿ ಕ್ಲಿಕ್ ಮಾಡಿ, ಇಲ್ಲ ಅಂತೇಳಿದರೆ ನೋ ಅಂತೇಳಿ ಕ್ಲಿಕ್ ಮಾಡಿ. ಒಂದು ಸಲ ನೀವು KCET ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಗಳಿಸಿದರೆ ಇನ್ನೊಂದು ಬಾರಿ ನೀವು ಅದೇ ಸಬ್ಜೆಕ್ಟಲ್ಲಿ, ಅದೇ PG ಸಬ್ಜೆಕ್ಟಲ್ಲಿ ಇನ್ನೊಂದು ಬಾರಿ KCET ಪರೀಕ್ಷೆಯನ್ನು ಬರೆಯೋ ಹಾಗಿಲ್ಲ. ಸೊ ಯಾರು ಕೂಡ ಒಂದು ಸಲ KCET ಎಲಿಜಿಬಲ್ ಆದಂಥ ಅಭ್ಯರ್ಥಿಗಳು ಇನ್ನೊಂದು ಸಲ ನೀವು KCETಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗಬೇಡಿ. ಸೊ ಈ ರೀತಿ ಮಾಡಿದ್ರೆ ಸೊ ನಿಮಗೆ ಈ ಮುಂಚೆ ನೀವು ಏನು KCET ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಪಡೆದಿರ್ತೀರಿ KCET ಕ್ವಾಲಿಫೈ ಆಗಿ, ಆ ಸರ್ಟಿಫಿಕೇಟನ್ನು ಕೂಡ ಅವರು ಡಿನೋಟಿಫಿಕೇಷನ್ ಮುಖಾಂತರ ಅವರು ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ ಪ್ರಕಟಣೆಯಲ್ಲಿ ಹೇಳಿದ್ದಾರೆ, ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಸೊ ನೀವು ಬೇರೆ ಸಬ್ಜೆಕ್ಟಲ್ಲಿ PGಯನ್ನು ಕಂಪ್ಲೀಟ್ ಮಾಡಿದರೆ ಅಥವಾ ವ್ಯಾಸಂಗ ಮಾಡ್ತಾ ಇದ್ದರೆ ನೀವು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಈ ಹಿಂದೆ ನಡೆದಂಥ KCET ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂಥ ಸಬ್ಜೆಕ್ಟಲ್ಲಿ ಅಲ್ಲ. ಸೊ ಈಗ ನೀವು ಹೊಸದಾಗಿ ಏನು ಸಬ್ಜೆಕ್ಟನ್ನು ಸ್ಟಡಿ ಮಾಡಿದ್ರಿ ಆ PG ಸಬ್ಜೆಕ್ಟಲ್ಲಿ ನೀವು KCET ಪರೀಕ್ಷೆಯನ್ನು ಬರಿಬೋದು. ಸೊ ಆನಂತರ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಈ KCETಗೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಸೇವ್ KCET ಅನ್ನೋಂಥ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಮಾಡಿ. ಸೊ ಆನಂತರ ಇಲ್ಲಿ ಕೆಳಗಡೆ
ನೋಡಿ ಕೆಲವೊಂದಿಷ್ಟು ಚೆಕ್ ಬಾಕ್ಸ್ಗಳಿದೆ, ಎಲ್ಲವೂ ಕೂಡ ಆಟೋಮೆಟಿಕಲಿ ಕ್ಲಿಕ್ ಆಗ್ತವೆ. ಸೊ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ UG ಡಿಗ್ರಿ ಆ್ಯಂಡ್ PG ಡಿಗ್ರಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಫಿಲ್ಅಪ್ ಮಾಡಲಿಕ್ಕಿದೆ. ಸೊ ಇಲ್ಲಿ UG ಡಿಗ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ನಾತಕ ಪದವಿ ಅಂದರೆ BA BCom BBA BSc ಸೊ ಇಂತಹ ಡಿಗ್ರಿಗಳಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್. ಸೊ ಆನಂತರ PG ಡಿಗ್ರಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್. ಫಸ್ಟಿಗೆ UG ಡೀಟೇಲ್ಸನ್ನು ಫಿಲ್ಅಪ್ ಮಾಡಿ. ಇಲ್ಲಿ ನೋಡಿ ಡಿಗ್ರಿ ನೇಮ್. ಸೊ ಇಲ್ಲಿ ನಿಮ್ಮ ಡಿಗ್ರಿ ನೇಮ್ BCom BA BBA BSc ಯಾವುದಂತೇಳಿ ಇಲ್ಲಿ ಟೈಪ್ ಮಾಡಿ. ಆನಂತರ ನಿಮ್ಮ ಕಾಲೇಜು ಹೆಸರು ಆ್ಯಂಡ್ ನೆಕ್ಸ್ಟ್ ಯೂನಿವರ್ಸಿಟಿ, ನಿಮ್ಮ ಯೂನಿವರ್ಸಿಟಿ. ಸೊ ಹಾಗೆಯೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿರತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್, ಹಾಗೆಯೇ ಡಿಗ್ರಿ ಪಾಸ್ ಇಯರ್. ಸೊ ಡಿಗ್ರಿ ಪಾಸಿಂಗ್ ಇಯರನ್ನು ಕೂಡ ಇಲ್ಲಿ ಟೈಪ್ ಮಾಡಬೇಕು. ಆನಂತರ ಇಲ್ಲಿ ಡಿಗ್ರಿ ರಿಸಲ್ಟ್ ಟೈಪ್ ಅಂದರೆ ನೀವು ಗಳಿಸಿದಂತಹ ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಕ್ಲಾಸ್. ಸೊ ಈ ರೀತಿ ಇದೆ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಅಂತೇಳಿ ಅದನ್ನು ಆಪ್ಷನ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಮಂತ್, ಡಿಗ್ರಿ ಪಾಸ್ ಆದಂಥ ಮಂತ್ ಆ್ಯಂಡ್ ನೆಕ್ಸ್ಟ್ ಡಿಗ್ರಿ ಡ್ಯೂರೇಷನ್. ಸೊ ಎಷ್ಟು ವರ್ಷದ ಡಿಗ್ರಿ ಅಂತೇಳಿ. ಸೊ ನಿಮ್ಮ ಡಿಗ್ರಿ ಡ್ಯೂರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಎಲ್ಲವನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಗ್ರಿ ಸಾಮಾನ್ಯವಾಗಿ 3 ವರ್ಷದ ಕೋರ್ಸ್ ಆಗಿರ್ತದೆ ಬೇಸಿಕ್ ಡಿಗ್ರಿಗಳು, ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಆಗಿದ್ದರೆ 4 ಇಯರ್ಸ್, 5 ಇಯರ್ಸ್ ಡಿಗ್ರಿ ಇದ್ದರೆ 5 ಇಯರ್ಸ್ ಡಿಗ್ರಿ ಅಂತ ಕೂಡ ಇಲ್ಲಿ ಚಾಯ್ಸ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸೊ ಇಷ್ಟೆಲ್ಲವನ್ನು ಮಾಡಿ. ಸೊ ನೆಕ್ಸ್ಟ್ ಕೆಳಗಡೆ ನೀವು ಡಿಗ್ರಿಯಲ್ಲಿ ಗಳಿಸಿದಂತಹ ಅಂಕಗಳು, ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ್ಯಂಡ್ ಒಬ್ಟೈನ್ಡ್ ಮಾರ್ಕ್ಸ್ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಲಿಕ್ಕಿದೆ. ಸೊ ಎಲ್ಲವನ್ನು ಕೂಡ ಎಂಟರ್ ಮಾಡಿದ ನಂತರ ಇಲ್ಲಿ ಸೇವ್ UG ಡೀಟೇಲ್ಸ್ ಅನ್ನುವಂಥ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಡಿಗ್ರಿಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ಗಳು ಸೇವ್ ಆಯಿತು. ಸೊ ನೆಕ್ಸ್ಟ್ ಏನಿದ್ರು ನಿಮ್ಮ PGಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್. PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ PG ಡಿಗ್ರಿ, ಎಂಟರ್ ಯುವರ್ PG ಡಿಗ್ರಿ ನೇಮ್ ಎಕ್ಸಾಕ್ಟ್ಲಿ ಆ್ಯಸ್ ಮೆನ್ಷನ್ಡ್ ಆನ್ ಯುವರ್ PG ಡಿಗ್ರಿ ಸರ್ಟಿಫಿಕೇಟ್ ಆರ್ ಮಾರ್ಕ್ಸ್ ಕಾರ್ಡ್. ಸೊ ನಿಮ್ಮ PG ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಕೋರ್ಸ್ ನೇಮ್ ಇದೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಅದು MA ಆಗಿದ್ದರೆ MA ಅಂತೇಳಿ, MCom MSc MBA MSW ಯಾವ ಕೋರ್ಸ್ ಇದೆ ಆ ಕೋರ್ಸ್ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅದು ಎಂಟರ್ ಡಿಗ್ರಿ ನೇಮ್. ಸೊ ಆ್ಯಂಡ್ ನಿಮ್ಮ ಇನ್ಸ್ಟಿಟ್ಯೂಷನ್ ನೇಮ್, ನಿಮ್ಮ ಯೂನಿವರ್ಸಿಟಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, PG ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ PG ಪಾಸಿಂಗ್ ಇಯರ್ ಆ್ಯಂಡ್ ನಿಮ್ಮ ಏನು ಕ್ಲಾಸ್, ರಿಸಲ್ಟ್ ಕ್ಲಾಸ್ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಯೂನಿವರ್ಸಿಟಿಯನ್ನು ಕೂಡ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ ಎಲ್ಲವೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ UG ಡಿಗ್ರಿಗೆ ಯಾವ ರೀತಿ ಮಾಡಿದಿರಿ ಅದನ್ನೇ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಡಿಗ್ರಿ ಪಾಸಿಂಗ್ PG ಪಾಸಿಂಗ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ PG ಡ್ಯೂರೇಷನ್, ಸೊ 2 ಇಯರ್ ಕೋರ್ಸ್ ಆಗಿದ್ದರೆ 2 ಇಯರ್. ಸೊ ಆಲ್ಮೋಸ್ಟ್ ಎಲ್ಲ PG ಡಿಗ್ರಿಗಳು 2 ಇಯರ್ಸ್ ಆಗಿರ್ತಕ್ಕಂಥದ್ದು. ಸೊ ಅದನ್ನೇ ಇಲ್ಲಿ ಎಂಟರ್ ಮಾಡಿ. ಸೊ ಆನಂತರ ಇಲ್ಲಿ ನೀವು ಗಳಿಸಿದಂಥ ಅಂಕಗಳು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆ್ಯಂಡ್ ಮಾರ್ಕ್ಸ್ ಒಬ್ಟೈನ್ಡ್. ಸೊ ಇದನ್ನೆಲ್ಲ ಮಾಡಿದ ನಂತರ ಇಲ್ಲಿ ಸೇವ್ PG ಡೀಟೇಲ್ಸ್ ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ಈಗ ನೋಡಿ ಬೋತ್ UG ಆ್ಯಂಡ್ PG ಎರಡೂ ಡೀಟೇಲ್ಸ್ಗಳು ಕೂಡ ಸೇವ್ ಆಗಿದ್ದಾವೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ನಿಮ್ಮ ಡೀಟೇಲ್ಸನ್ನು, PG ಆ್ಯಂಡ್ UG ಡೀಟೇಲ್ಸನ್ನು ನೋಡ್ಕೊಳ್ಳಿ ನಿಮ್ಮ ಎರಡೂ ಡಿಗ್ರಿಗಳಿಗೆ ಸಂಬಂಧಪಟ್ಟಾಗೆ. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಕಾಣುವಂಥ ಯೆಲ್ಲೋ ಕಲರ್ ಎಡಿಟ್ ಆಪ್ಷನನ್ನು ಯೂಸ್ ಮಾಡಿ ನೀವು ಈ ಎಲ್ಲ ಡೀಟೇಲ್ಸ್ಗಳನ್ನು ಎಡಿಟ್ ಕೂಡ ಮಾಡ್ಬೋದು. ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ನೀವು ಏನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿರ್ತೀರಿ, ಫೋಟೋ, ಸಿಗ್ನೇಚರ್ ಆ್ಯಂಡ್ ಥಂಬ್ ಇಂಪ್ರೆಷನ್ ಎಲ್ಲವೂ ಕೂಡ ಇಲ್ಲಿ ಆಟೋಮೆಟಿಕಲಿ ಬಂದಿರುತ್ತೆ. ಇನ್ನೊಂದ್ಸಲ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಫೋಟೋ, ಸಿಗ್ನೇಚರ್ ಆ್ಯಂಡ್ ಥಂಬ್ ಅಪ್ಲೋಡೆಡ್, ಯು ಮೇ ಪ್ರೊಸೀಡ್ ಅಂತೇಳಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಬಿಫೋರ್ ಯು ಪ್ರೊಸೀಡ್ ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್, ಫಾದರ್ ನೇಮ್ ಆ್ಯಂಡ್ ಮದರ್ ನೇಮ್. ಸೊ ಇಲ್ಲಿ ಇದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ಸಲ ಕನ್ಫರ್ಮೇಷನ್ನ ಕೇಳಿದ್ದಾರೆ ನೋಡಿ. ಇಲ್ಲಿ ಹ್ಯಾವ್ ಯು ಆಲ್ರೆಡಿ ಕಂಪ್ಲೀಟೆಡ್ ಮ್ಯಾನ್ಯುವಲ್ ಎಡಿಟ್ ಫಾರ್ ಯುವರ್ ಅಪ್ಲಿಕೇಶನ್, ಇಫ್ ಎಸ್ ಯು ವಿಲ್ ಬಿ ಟೇಕನ್ ದೇರ್ ಇನ್ಸ್ಟೆಡ್ ಆಫ್ ಸಬ್ಜೆಕ್ಟ್ ಸೆಲೆಕ್ಷನ್ ಅಂತೇಳಿ. ಸೊ ಇದು ಯಾರಿಗೆ ಅಂತ ಹೇಳಿದ್ರೆ, ಸೊ ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ರೀತಿ ಹೆಸರಿದೆ, ನಿಮ್ಮ ಹೆಸರು ಕ್ಯಾಂಡಿಡೇಟ್ಸ್ ನೇಮ್ ಇದೆ ಹಾಗೆಯೇ, ಅಥವಾ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಒಂದು ರೀತಿ ಇದೆ. ಸೊ ಹಾಗೆಯೇ ನಿಮ್ಮ
ಏನು ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಒಂದು ರೀತಿ ಇದೆ, ಹಾಗೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಇನ್ನೊಂದು ರೀತಿ ಇದೆ. ಸೊ ಇಂಥ ಅಭ್ಯರ್ಥಿಗಳು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಎಸ್ ಟೇಕ್ ಮೀ ಟು ಮ್ಯಾನ್ಯುವಲ್ ಎಡಿಟ್. ಸೊ ಮ್ಯಾನ್ಯುವಲ್ ಆಗಿ ಎಡಿಟ್ ಮಾಡ್ಬೋದು ಈ ಡೀಟೇಲ್ಸ್ಗಳನ್ನು. ಸೊ ಈ ರೀತಿ ಇದ್ದಂಥ ಅಭ್ಯರ್ಥಿಗಳು ಮಾತ್ರ, ಏನಾದರೂ ನೇಮ್ ಮಿಸ್ ಮ್ಯಾಚ್, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್, ಫಾದರ್ಸ್ ನೇಮ್ ಮದರ್ಸ್ ನೇಮ್ ಮಿಸ್ ಮ್ಯಾಚ್ ಇದ್ದಂಥ ಅಭ್ಯರ್ಥಿಗಳು ಮಾತ್ರ ಈ ಆಪ್ಷನನ್ನು ಯೂಸ್ ಮಾಡಬೇಕು. ಸೊ ಎಲ್ಲವೂ ಕೂಡ ಆಧಾರ್ ಕಾರ್ಡಲ್ಲಿ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅಥವಾ SLC ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲವೂ ಕೂಡ ಈ ಮೂರರಲ್ಲಿ ಕೂಡ ಒಂದೇ ರೀತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಬ್ಮಿಟ್ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು, ಸಬ್ಜೆಕ್ಟ್ ಸೆಲೆಕ್ಷನ್. ಸೊ ನಿಮ್ಮ PGಗೆ ಸಂಬಂಧಪಟ್ಟಂಥ ನೀವು PGಯಲ್ಲಿ ಯಾವ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರ್ತೀರಿ, ಸೊ ಹಾಗೆಯೇ ಈ KSET ನೋಟಿಫಿಕೇಷನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ಆ ಸಬ್ಜೆಕ್ಟನ್ನು ಕರೆಕ್ಟಾಗಿ ನೀವು ಚಾಯ್ಸ್ ಮಾಡಬೇಕು. ನಿಮ್ಮ PG ಸಬ್ಜೆಕ್ಟನ್ನೇ ಚಾಯ್ಸ್ ಮಾಡಬೇಕು. ಆನಂತರ ಇಲ್ಲಿ ನಿಮ್ಮ ಎಕ್ಸಾಮ್ ಸೆಂಟರನ್ನು, ನಿಮಗೆ ಬೇಕಾದಂಥ ಎಕ್ಸಾಮ್ ಸೆಂಟ್ರನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಬೇಕಾದಂಥ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಅಪ್ಲೈ, ಸೊ ಇದನ್ನು ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಒಂದು ಮೆಸೇಜ್ ಬಂದಿದೆ, ಇದನ್ನು ಓಕೆ ಕೊಡಿ. ಸೊ ಆನಂತರ ಇಲ್ಲಿ ನೋಡಿ, ನೀವು ಸೆಲೆಕ್ಟ್ ಮಾಡಿದಂತಹ ಸಬ್ಜೆಕ್ಟ್ ಹಾಗೆಯೇ ಎಕ್ಸಾಮ್ ಸೆಂಟರ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಆನಂತರ ಇಲ್ಲಿ ಮುಂದುವರಿಸಿ ನೆಕ್ಸ್ಟ್ ಪೇಜ್ ಅನ್ನುವಂಥ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇದು ಒಂದು ಡಿಕ್ಲರೇಷನ್ ಸ್ಟೆಪ್. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಸ್ಟೆಪ್ ನೀವು ಕ್ರಾಸ್ ಮಾಡಿದರೆ ನೀವು ಫಿಲಪ್ ಮಾಡಿದಂಥ ಡೀಟೇಲ್ಸ್ಗಳನ್ನು ಎಡಿಟ್ ಮಾಡಲಿಕ್ಕೆ ಯಾವುದೇ ಅವಕಾಶಗಳು ಇರುವುದಿಲ್ಲ. ಸೊ ಏನು ಎಡಿಟ್ ಮಾಡಲಿಕ್ಕಿದ್ರೂ ಕೂಡ ಈ ಸ್ಟೆಪ್ಪಲ್ಲೇ ನೀವು ಮಾಡ್ಕೊಳ್ಬೇಕು. ಸೊ ಇನ್ ಕೇಸ್ ನೀವು ಆಫ್ಟರ್ ಸಬ್ಮಿಟಿಂಗ್ ಡಿಕ್ಲರೇಷನ್ ಯು ಕೆನಾಟ್ ಎಡಿಟ್ ಎನಿ ಡೀಟೇಲ್ಸ್, ಯು ಕೆನಾಟ್ ಎಡಿಟ್ ಎನಿ ಪರ್ಟಿಕ್ಯುಲರ್ಸ್. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಎಲ್ಲವನ್ನು ಕೂಡ ಒಂದು ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಡ್ರಾಫ್ಟ್ ಪ್ರಿಂಟ್ ಅಪ್ಲಿಕೇಶನ್ ಅಂತೇಳಿ, ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಒಂದು ಡ್ರಾಫ್ಟ್ ಈಗಾಗಲೇ ಸೇವ್ ಆಗಿರುತ್ತೆ. ಸೊ ಅದನ್ನು ನೀವು ಪ್ರಿಂಟ್ ತೆಗೆದುಕೊಳ್ಬೋದು. ಸೊ ನೋಡಿ ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅನ್ನೋಂಥ ಆಪ್ಷನ್ನ ಕ್ಲಿಕ್ ಮಾಡಿ, ಡೌನ್ಲೋಡ್ PDF ಈ ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ಈ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ PDF ರೂಪದಲ್ಲಿ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿ ನಿಮಗೆ ಜನ್ರೇಟ್ ಆಗುತ್ತೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅದು ಎಲ್ಲವೂ ಕೂಡ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಐ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ಆಲ್ ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ಮೀ ಈಸ್ ಟ್ರೂ ಆ್ಯಂಡ್ ಕರೆಕ್ಟ್. ಸೊ ಅದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಬ್ಲೂ ಟಿಕ್ ಬರುತ್ತೆ. ಆನಂತರ accept ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತೇಳಿ. ಸೊ ಇಲ್ಲಿ ಇನ್ನೊಂದು ಸಲ ಕನ್ಫರ್ಮೇಷನ್ ಕೇಳುತ್ತೆ. ಸೊ ಆರ್ ಯು ವಾಂಟ್ ಟು ಸಬ್ಮಿಟ್ ಅಂತೇಳಿ. ಸೊ ಇಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಸೊ ಆನಂತರ ಇಲ್ಲಿ ಡಿಕ್ಲರೇಷನ್ ಸಬ್ಮಿಟ್ ಆಗಿದೆ. ಸೊ ಇನ್ನು ಮುಂದಕ್ಕೆ ನಿಮ್ಮ ಯಾವುದೇ ಡೀಟೇಲ್ಸ್ಗಳನ್ನು ಎಡಿಟ್ ಮಾಡೋ ಹಾಗಿಲ್ಲ. ಸೊ ನೋಡಿ ನೆಕ್ಸ್ಟ್ ಏನಿದ್ರು ಪೇಮೆಂಟ್ ಸ್ಟೆಪ್ಪಿಗೆ ರಿಡೈರೆಕ್ಟ್ ಆಯಿತು. ಸೊ ಇಲ್ಲಿ ನೀವು ನಿಮ್ಮ ಫೀ ಪೇಮೆಂಟನ್ನು ಮಾಡಬೇಕು, ಎಕ್ಸಾಮಿನೇಷನ್ ಫೀ ಪೇಮೆಂಟನ್ನು ಮಾಡಬೇಕು. ಸೊ ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಅಪ್ಲಿಕೇಶನ್ ನಂಬರ್, ರೆಫರೆನ್ಸ್ ನಂಬರ್, ಅಮೌಂಟು, ನೀವು ಎಷ್ಟು ಅಮೌಂಟನ್ನು ಪಾವತಿಯನ್ನು ಮಾಡಬೇಕು ನಿಮ್ಮ ಕ್ಯಾಟಗರಿಗೆ ಅನುಗುಣವಾಗಿ ಇಲ್ಲಿ ಬಂದಿರುತ್ತೆ. ಸೊ ಅದನ್ನು ನೋಡಿಕೊಂಡು ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಫರ್ದರ್ ಕನ್ಫರ್ಮೇಷನ್ ಪ್ರೊಸೀಡ್ ಟು ಪೇಮೆಂಟ್. ಸೊ ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ರೆಸರ್ವ್ ಪೇಮೆಂಟ್ ಗೇಟ್ವೇ ಓಪನ್ ಆಯಿತು. ಸೊ ಇಲ್ಲಿ ನೀವು UPI ಮುಖಾಂತರ ಪೇಮೆಂಟನ್ನು ಮಾಡ್ಬೋದು, ಜಸ್ಟ್ ವೆರಿ ಸಿಂಪಲ್. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ UPI ಆ್ಯಪನ್ನು ಓಪನ್ ಮಾಡಿ, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಯಾವುದೇ ನೀವು ಯೂಸ್ ಮಾಡ್ತಕ್ಕಂಥ ಆ್ಯಪನ್ನು ಓಪನ್ ಮಾಡಿ, ಇಲ್ಲಿ ಸ್ಕ್ಯಾನರನ್ನು ಓಪನ್ ಮಾಡಿ, ಇದನ್ನು ಸ್ಕ್ಯಾನ್ ಮಾಡಿ ನೀವು ನಿಮ್ಮ UPI ಪಿನ್ನನ್ನು ಹಾಕಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಆಟೋಮೆಟಿಕಲಿ ಈ ಪೇಜ್ ನಿಮ್ಮ ಪೇಮೆಂಟ್ ಕನ್ಫರ್ಮ್ ಆದ ತಕ್ಷಣ ಆಟೋಮೆಟಿಕಲಿ ಈ ಪೇಜ್ ರೀಡೈರೆಕ್ಟ್ ಆಗುತ್ತೆ, ಪೇಮೆಂಟ್ ಸಕ್ಸಸ್ಫುಲ್. ಸೊ ನಿಮ್ಮ ಫೀ ಪೇಮೆಂಟ್ ರಿಸಿಪ್ಟ್ ಕೂಡ ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಪ್ರಿಂಟ್ ರಿಸಿಟ್ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನನ್ನು ಯೂಸ್ ಮಾಡಿ ನೀವು ನಿಮ್ಮ ಫೀ ಪೇಮೆಂಟ್ ರಿಸಿಟನ್ನು ಪ್ರಿಂಟ್ ಮಾಡ್ಕೊಳ್ಬೋದು. ಸೊ ಇಷ್ಟು ಮಾಡಿ ನೆಕ್ಸ್ಟ್ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೋಡಿದರೆ ನಿಮಗೆ ಮೇನ್ ಲಾಗಿನ್ ಪೇಜಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ನೀವು ಲಾಗಿನ್ ಆದ ತಕ್ಷಣ ಅಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು. ಸೊ ಇಷ್ಟು ಸಿಂಪಲ್ ಪ್ರೊಸೀಜರನ್ನು ಯೂಸ್ ಮಾಡಿ ನೀವು KSET ಪರೀಕ್ಷೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ತಪ್ಪುಗಳನ್ನು ಮಿಸ್ಟೇಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕಂತೇಳಿದ್ರೆ ಇದರಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತದಲ್ಲಿ ತುಂಬ ಸಮಸ್ಯೆಗಳು ತಲೆದೋರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕ್ಯಾಂಡಿಡೇಚರೇ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ವೆರಿ ಕೇರ್ಫುಲ್ಲಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟನ್ನು ಮಾಡ್ಬೋದು. ಥ್ಯಾಂಕ್ ಯು. ನಮಸ್ತೆ.